ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಫ್ರೀ ಕೋಚಿಂಗ್ ಏನು ಕರೆದಿದ್ರಲ್ಲ ಗೌರ್ಮೆಂಟ್ ವತಿಯಿಂದ SC ST ಮತ್ತು OBC ಸ್ಟೂಡೆಂಟ್ಗಳಿಗೆ ಇವಾಗ ಏನು ಮಾಡಲಾಗಿದೆ ಅಂದರೆ KE ವತಿಯಿಂದ ಎಕ್ಸಾಮನ್ನು ಕಂಡಕ್ಟ್ ಮಾಡೋಕ್ಕೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಲಾಗಿದೆ. ಎಕ್ಸಾಮ್ ಡೇಟ್ ಏನಪ್ಪ ಅಂದರೆ 18/2/2024 ಪರೀಕ್ಷೆ ಇರುತ್ತೆ. ಯಾವಾಗ? ಫೆಬ್ರವರಿ 18, 2024 ಎಕ್ಸಾಮ್ ಇರುತ್ತೆ. ನೀವು ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಇವಾಗಲಿಂದನೇ ಶುರು ಮಾಡ್ಕೊಳ್ಳಿ. ಮತ್ತು ಏನೇನಿರುತ್ತೆ ಎಕ್ಸಾಮ್ನಲ್ಲಿ ಅಂತ ನೋಡ್ತಾ ಬರೋದಾದರೆ ಇಲ್ಲಿ ನೋಡಿ ಫ್ರೆಂಡ್ಸ್, KS ಮತ್ತು IS ಸ್ಟೂಡೆಂಟು ಅಂದರೆ KS ಮತ್ತು UPSC ಸ್ಟೂಡೆಂಟು, ಯಾರಿಗೆ? KS ಮತ್ತು UPSC ಸ್ಟೂಡೆಂಟು ಇವೆ ಎರಡೂ ಕೂಡಿಸಿ ಒಂದೇ ಎಕ್ಸಾಮ್ ಇರುತ್ತೆ. ಹೌದಾ? ಎಷ್ಟು ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ ಅಂದರೆ 100 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. ಎಷ್ಟು ಮಾರ್ಕ್ಸು? 100 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್, ಟೋಟಲ್ 100 ಕ್ವಶನ್ಸು 100 ಮಾರ್ಕ್ಸ್. ಹೌದಾ? ಇದರಲ್ಲಿ ಏನೇನಿರುತ್ತೆ ಅಂದರೆ ಆ್ಯಸ್ ಇಟ್ ಇಸ್ ನಾವು ಯಾವ ರೀತಿ GK ಪೇಪರ್ ಬರಿತೀವಲ್ಲ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ, ಸೇಮ್ GK ಅಂದರೆ ಅದರಲ್ಲಿ ಏನೇನಿರುತ್ತೆ ಅಂದರೆ ಹಿಸ್ಟ್ರಿ ಅಂದರೆ ಇತಿಹಾಸ, ಅರ್ಥಶಾಸ್ತ್ರ, ಅದೇ ರೀತಿಯಾಗಿ IC, ನೆಕ್ಸ್ಟ್ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ, ಪರಿಸರ ವಿಜ್ಞಾನ, ಆ್ಯಂಡ್ ಏನಿರ್ತಾವೆ ಅಂದರೆ ಇಂಗ್ಲೀಷ್ ಗ್ರಾಮರು, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸು, ಇವೆಲ್ಲವೂ ಕೂಡ ಏನಿರ್ತವೆ 100 ಮಾರ್ಕ್ಸ್ ಕ್ವಶನ್ಸ್ನಲ್ಲಿ ಇರ್ತವೆ. ಮತ್ತು ಕಂಪ್ಯೂಟರ್ ಕೂಡ 1ರಿಂದ 2 ಪ್ರಶ್ನೆಗಳು ಕೇಳ್ತಾರೆ. ಇಂಗ್ಲೀಷ್ ಗ್ರಾಮರ್ 4ರಿಂದ 5 ಪ್ರಶ್ನೆಗಳು ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಕುರಿತಿರುತ್ತೆ. ಹೌದಾ? ಯಾರ್ಯಾರು KPSC ಮತ್ತು KS ಮತ್ತು UPSC ಹಾಕಿದ್ರಲ್ಲ, ನೀವು ಈ ರೀತಿಯಾಗಿ ಸಿಲೆಬಸ್ ಇರುತ್ತೆ, ನೀವು ಓದ್ಕೊಳ್ಳಿ. ನೆಕ್ಸ್ಟ್ SSC ಬ್ಯಾಂಕಿಂಗ್ ಆ್ಯಂಡ್ ಗ್ರೂಪ್ ಸಿ RRB ಏನು ಹಾಕಿದ್ರಲ್ಲ, ಇವರು ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಬೇರೆ ಇರುತ್ತೆ. ಯಾವ ರೀತಿ ಇರುತ್ತಪ್ಪ ಅಂದರೆ ಇದರಲ್ಲಿ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿನೇ ಇರುತ್ತೆ. ಏನಿರುತ್ತೆ? ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಇದರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಎಲ್ಲ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಇಂಗ್ಲೀಷ್ ಕ್ವಶನ್ಸ್ ಇರುತ್ತೆ. ಯಾವ ಕ್ವಶನ್ಸು? ಇಂಗ್ಲೀಷ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಕೆಲವೊಂದಿಷ್ಟು GK ಕ್ವಶನ್ಸ್ ಕೂಡ ಇರುತ್ತೆ ಒಂದು ಕಡೆ. ಹೌದಾ? ಆಲ್ಮೋಸ್ಟ್ GK ಕಡಿಮೆ, ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕಾಗಿದ್ದು ನೀವು ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಇಂಗ್ಲೀಷು. ಇದು ಕೂಡ 100 ಮಾರ್ಕ್ಸಿನ ಪೇಪರ್ ಇರುತ್ತೆ. ಎಷ್ಟು ಮಾರ್ಕ್ಸಿನ ಪೇಪರು? 100 ಮಾರ್ಕ್ಸು. ಹೌದಾ? 100 ಕ್ವಶನ್ಸು 100 ಮಾರ್ಕ್ಸು. ನೆಕ್ಸ್ಟ್ ಹೋದ ಸಲ ಕಟಾಪ್ UPSC ಮತ್ತು KS ಕಟಾಪ್ ನೋಡ್ತಾ ಬರೋದಾದರೆ ಎಷ್ಟಕ್ಕೆ ನಿಂತಿರ್ಬೋದು ಅಂದರೆ, ನೀವು 60 ಮಾರ್ಕ್ಸ್ ಅಂದರೆ SC ST ಸ್ಟೂಡೆಂಟ್ಸು 60 ಮಾರ್ಕ್ಸ್ ಅಬೋವ್ ತೊಗೊಂಡ್ರೆ ನೀವು ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಫುಲ್ ಇರುತ್ತೆ. ಎಷ್ಟು? 60. ಇದಕ್ಕೆ ನೆಗೆಟಿವ್ ಇದೆಯಾ ಅಂತ ನೋಡ್ತಾ ಬರೋದಾದರೆ, ಹೋದ ವರ್ಷ ಮತ್ತು ಆಚೆ ವರ್ಷ ನೆಗೆಟಿವ್ ಇರಲಿಲ್ಲ. ಅಂದರೆ 2022 ಮತ್ತು ಮೊನ್ನೆ 2023ರಲ್ಲಿ ಏನು ಎಕ್ಸಾಮ್ ನಡೆದಲ್ಲ, ಅವಾಗ ಏನಿರಲಿಲ್ಲ, ನೆಗೆಟಿವ್ ಅಂಕಗಳು ಇರಲಿಲ್ಲ. ನೋ ನೆಗೆಟಿವ್. ಹೌದಾ? ನೀವು ನೆಗೆಟಿವ್ ಇರಲಾರ್ದ 60 ಮಾರ್ಕ್ಸ್ ತೊಗೋಬೇಕು. ಹೌದಾ? OBC ಸ್ಟೂಡೆಂಟ್ಗಳಿಗೆ ಸ್ವಲ್ಪ ಹೈ ಇರುತ್ತೆ ಸ್ಕೋರು, ಯಾಕಂದರೆ ಅಲ್ಲಿ ಪೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? ಇದಿಷ್ಟು ಏನಾಗಿತ್ತಪ್ಪ ಅಂದರೆ ನಿಮಗೆ ಫ್ರೀ ಕೋಚಿಂಗ್ ಎಕ್ಸಾಮ್ ಡೇಟ್ ಮತ್ತು ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.